ಕರ್ನಾಟಕ ರಾಜ್ಯಕ್ಕೆ ಒಂದು ಬರಸಿಡಿಲು ಬಡಿದಂತೆ ಏನು ದಾವಣಗೆರೆ ಬೈ ಎಲೆಕ್ಷನ್ ಇತ್ತು. ಆ ಉಪಚುನಾವಣೆಯಲ್ಲಿ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ವರ್ಷಗಳ ಕಾಲ ಕಳೆದ ಸರ್ಕಾರ ಮತ್ತು ಈ ಸರ್ಕಾರ ಎರಡೂ ಸರ್ಕಾರಗಳಲ್ಲಿ ಮಂತ್ರಿಯಾಗಿ ಉನ್ನತ ಸ್ಥಾನಮಾನಗಳನ್ನು ಪಡೆದು ಅಂತ ಒಬ್ಬ ಮಂತ್ರಿ, ನಾನೇನು ಅದನ್ನು ಹೇಳಲಿಕ್ಕೆ ಹೆಸರು ಹೇಳೋದಕ್ಕೆ ಹಿಂದೆ ಮುಂದೆ ಮಾಡೋದಿಲ್ಲ, ಜಮೀರ್ ಅಹಮದ್ರವರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಆಘಾತವನ್ನು ಅವ್ರು ಮಾಡಿರ್ತಕ್ಕಂಥ ಕೃತ್ಯದಿಂದ ಪಕ್ಷಕ್ಕೆ ಇವತ್ತು ಮರೆಯಲಾರದಂಥ ಒಂದು ನೋವನ್ನು, ತೊಂದರೆಯನ್ನು ನೀಡಿರೋದು ನಾವೆಲ್ಲ ಮಾಧ್ಯಮದಲ್ಲಿ ನಿನ್ನೆ ಟಿ ವಿ ಮಾಧ್ಯಮದಲ್ಲಿ ಮೊದಲನೇದಾಗಿ ಸ್ಫೋಟ ಆಗೊಂಡಿತು. ಆನಂತರ ಇವತ್ತು ಮುದ್ರಣ ಮಾಧ್ಯಮದಲ್ಲೂ ಸಮೇತ ನ್ಯಾಷನಲ್ ನ್ಯೂಸ್ ಆಗಿದೆ. ಡೆಲ್ಲಿಯಿಂದ ಸಮೇತ ನಾನು ಬೆಳಗ್ಗೆ ಫೋನ್ ಮಾಡಿದರು, ಏನಿದು ಇಲ್ಲಿ ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಇಲ್ಲೆಲ್ಲ ಬಂದಿದೆ ಅಂತ ಹೇಳ್ತಾಯಿದ್ರು. ಕಾರಣ ಇಷ್ಟೇ, ನಾವು ಕಳೆದ ಒಂದು ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ನಾನು, ನಮ್ಮ ಸ್ನೇಹಿತರುಗಳು ಚಮನ್ ಸಾಹೇಬ್ರು ಇರ್ಬೋದು, ನಾಗಭೂಷಣ್ ಇರ್ಬೋದು, ನಾವೆಲ್ಲರೂ ಹಲವಾರು ಪ್ರೆಸ್ ಮೀಟ್ಗಳನ್ನು ಮಾಡಿದ್ವಿ. ಟಿಕೆಟಿನ ವಿಚಾರ ಬಂದಾಗ ಯಾರು ಸಾವಿನ ಮನೆಯಲ್ಲಿರ್ತಾರೋ ಸಾವಿನ ಮನೆಯೊಡನೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಂಘರ್ಷ ಮಾಡಿಲ್ಲ. ಸಹಾನುಭೂತಿಯಿಂದ ಅವ್ರಿಗೆ ಟಿಕೆಟನ್ನು ನೀಡಿದ್ದೇವೆ. ಅವ್ರಿಗೆ ಈ ಸಾರಿ ಯಾವುದೇ ಒಂದು ಸ್ಪರ್ಧೆ ನಾವು ಬೇರೆಯವ್ರಿಗೆ ಕೊಡೋದಿಲ್ಲ, ಅವ್ರಿಗೆ ಫ್ಯಾಮಿಲಿ ಕೊಡೋದಂತೇಳಿ ಆ ಸಂದರ್ಭದಲ್ಲಿ ಹೇಳಿದ್ದೆ. ನಾನು ಸಮೇತ ದಾವಣಗೆರೆ ವಿಚಾರಕ್ಕೆ ಬಂದರೆ 40 ವರ್ಷ ಪಾರ್ಟಿಗೆ ದುಡಿದೀನಿ, ನಾನು ಸಮೇತ ಕ್ಲೈಮ್ ಮಾಡಲ್ಲ. ಈಗ ಬೇರೆ ಸಂದರ್ಭ ಆದರೆ ನಾನು ಕೇಳ್ತಾ ಇದ್ದೆ ಅಂತಕ್ಕಂಥ ಮಾತನ್ನು ಉಚ್ಚರಿಸಿದ್ದೆ. ಇವತ್ತು ನಾನು ಇಷ್ಟೇ ಹೇಳೋದು, ಅಷ್ಟೆಲ್ಲ ಮಾಡಿ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಪಾರ್ಟಿ ಅಧ್ಯಕ್ಷರು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಎಲ್ಲರೂ ಸೇರಿ ಮುಸ್ಲಿಂ ನಾಯಕರೊಡನೆ ಮೀಟಿಂಗ್ ಮಾಡಿ ಒಂದು ಟಿಕೆಟ್ ಫೈನಲ್ ಮಾಡಿದ್ರು. ಲಾಸ್ಟ್ ಟೈಮು ಫೈನಲ್ ಮಾಡೋದ್ರ ಜೊತೆಗೆ 2 ಉಪಚುನಾವಣೆಗಳಿದ್ದ ಪ್ರಯುಕ್ತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ದಾವಣಗೆರೆಗೆ 3 ಸಾರಿ ಭೇಟಿ ನೀಡಿದರು. ಮತ್ತು ನಮ್ಮ ಬಾಗಲಕೋಟೆಗೆ ಹೋದರು, ಇಲ್ಲಿ ಬಂದರು. ಮತ್ತು ಸಚಿವರಂತೂ ಅಲ್ಲೊಂದು 15 ಜನ, ಇಲ್ಲೊಂದು 15 ಜನ, 30 ಜನ ಸಚಿವರು ಹಂಚ್ಕೊಂಡು ಕಂಟಿನ್ಯೂಸ್ ಆಗಿ ನಮ್ಮ ನಾಯಕರುಗಳು, ರಾಷ್ಟ್ರ ಮಟ್ಟದ ನಾಯಕರು, ಕರ್ನಾಟಕದ ಇನ್ಚಾರ್ಜು ರಣದೀಪ್ ಸಿಂಗ್ ಸುರ್ಜೇವಾಲಾ, ಜನರಲ್ ಸೆಕ್ರೆಟ್ರಿ ಕರ್ನಾಟಕ ಇನ್ಚಾರ್ಜು, ಅಭಿಷೇಕ್ ದತ್ತಾ ಸೆಕ್ರೆಟ್ರಿ ಕರ್ನಾಟಕ ಇನ್ಚಾರ್ಜ್, ಇವರೆಲ್ಲ ದಾವಣಗೆರೆಗೆ ಮೊಕ್ಕಾಂ ಮಾಡಿ 3-4 ಸಭೆಗಳನ್ನು ಮಾಡಿ ಚುನಾವಣೆಯನ್ನು ಭಾಳ ವ್ಯವಸ್ಥಿತವಾಗಿ ಮಾಡಿದ್ವಿ. ವ್ಯವಸ್ಥಿತವಾಗಿ ಚುನಾವಣೆ ಮಾಡಿದರೂ ರಿಸಲ್ಟ್ ಬರೋ ದಿನ ನಾವು 8-9ನೇ ರೌಂಡ್ ಮಟ್ಟ ನಾವು ಹಿಂದೆ ಇದ್ವಿ. ನಮಗೆ ಆಘಾತ ಆಗಿತ್ತು ಚುನಾವಣೆ ಎಣಿಕೆ ಆಗಬೇಕಾದ್ರೆ. ಆನಂತರ ನೋಡಿದರೆ ನಾವು ಟೋಟಲ್ ರಿಸಲ್ಟಲ್ಲಿ ಮಿನಿಮಮ್ ಅಂದರೆ ಒಂದು 25,000 ಲೀಡಲ್ಲಿ ನಾವು ಗೆಲ್ತೀವಿ ಅಂತ ನಾವು ಭಾಳ ಆಶಾಭಾವನೆಯಿಂದ ಇದ್ವಿ. ಆದರೆ ಒಬ್ಬ ಮಡಿಕೇರಿಯಿಂದ ಬಂದಂಥ SDIP ಕ್ಯಾಂಡಿಡೇಟ್, ಆತನಿಗೆ ಈ ಊರಿಗೆ ಬರೋಕ್ಕೆ ಪಾಪ ಆರ್ಥಿಕ ವ್ಯವಸ್ಥೆ ಇಲ್ಲ, ಅಲ್ಲಿ ಇಲ್ಲಿ ಇಸ್ಕೊಂಡು ಆತ ಊರಿಗೆ ಬಂದಿದ್ದ ದಾವಣಗೆರೆಗೆ. ಅಂಥ ವ್ಯಕ್ತಿ 2,000 ಮನೆಗೆ ಹಂಚ್ತಕ್ಕಂಥದ್ದನ್ನು ನಮ್ಮ ಕಾರ್ಯಕರ್ತರು ಬಂದು ಹೇಳಿದರು ನಮಗೆ. ಆಮೇಲೆ ಕೋಟ್ಯಾಂತರ ರೂಪಾಯಿ ಆತ ಬಿಡುಗಡೆ ಚುನಾವಣೆ ದಿನ ಹರಿಸಿದ್ರು. ಇವನ್ನೆಲ್ಲ ಕೇಳಿ ನಾವು ಆಶ್ಚರ್ಯ ಆಯ್ತಿದ್ರಿಂದ ಏನೋ ಇದೆ, ಷಡ್ಯಂತ್ರ ಇರಬೇಕು ಅಂತ ನಾವು ಅವತ್ತೇ ಅನುಮಾನ ಪಟ್ಟಿದ್ವಿ. ಅದ್ರ ಬಗ್ಗೆ ಪ್ರತಿಕ್ರಿಯೆ ಸಮೇತ ನೀಡಿದ್ವಿ. ಇವತ್ತು ನೋಡಿದರೆ ಈ ರಿಸಲ್ಟ್ ಬಂದ ಮೇಲೆ ಒಂದು ವೈರಲ್ ಆಗಿರ್ತಕ್ಕಂಥ ವಿಡಿಯೋ ನೋಡಿದರೆ ಇದು ಪಕ್ಕಾ ನಮ್ಮ ಪಕ್ಷದ ವಿರುದ್ಧ. ಕಾಂಗ್ರೆಸ್ ಅಂದರೆ ನಾವು ತಾಯಿನ ಪ್ರೀತಿ ಮಾಡ್ದಂಗೆ ಮಾಡ್ತೀವಿ. ನಮಗೆ ಎತ್ತ ತಾಯಿನೂ ಒಂದೇ, ಕಾಂಗ್ರೆಸ್ ಪಾರ್ಟಿನೂ ಒಂದೇ. ಜಗಜ್ಜಾಹೀರಾಗಿದೆ. ಇವತ್ತು ನಾವು ತಾಯಿಯ ಒಂದು ಗೌರವ, ತಾಯಿಗೇನು ಗೌರವ ಕೊಡ್ತೀವೋ, ತಾಯಿಗೇನು ಪ್ರೀತಿ ಕೊಡ್ತೀವೋ, ತಾಯಿಗೇನು ಭಕ್ತಿಯಿಂದ ನೋಡ್ತೀವೋ, ಆ ರೀತಿ ಕಾಂಗ್ರೆಸ್ ಪಕ್ಷನೇ ಒಂದು ದೇಗುಲ, ಅಲ್ಲಿರ್ತಕ್ಕಂಥ ಪಕ್ಷನೇ ನಮ್ಮ ತಾಯಿ ಅಂತ ನಾವು ಭಾವಿಸಿದ್ದೀವಿ. ಇಂಥ ಪಕ್ಷಕ್ಕೆ ಇವತ್ತು ದ್ರೋಹ ಮಾಡಿರ್ತಕ್ಕಂಥದ್ದು ಯಾರು ಅನ್ನೋದು ಇವತ್ತು ಏನು ವಿಧಿ ಆಟ. ಯಾರಾದರೂ ತಪ್ಪು ಮಾಡಿದರೆ ನಮ್ಮ ಕರ್ಮ ನಮ್ಮನ್ನು ಬಿಡೋದಿಲ್ಲ, ಆಟೋಮೆಟಿಕ್ ಯಾವ್ದಾರ ರೂಪಲ್ಲಿ ಹೊರಗೆ ಬರ್ತದೆ. ಅದು ಯಾರು ಮಾಡ್ಯಾರೆ ಏನು ಮಾಡಿದಾರೆ ಅದು ಎರಡನೇ ಇದು. ಇವತ್ತು ಇನ್ನೊಂದು ಏನಾಗ್ಬಿಟ್ಟಿದೆ ಅಂದರೆ, ಸೈಂಟಿಫಿಕ್ ವೈಜ್ಞಾನಿಕವಾಗಿ ನಾವು ಎಷ್ಟು ಬೆಳಿತೀವೋ ಅದ್ರ ಉಪಯೋಗ ಪಡಬೇಕಿನ ಅದ್ರ ದುರುಪಯೋಗ ಮಾಡಬಾರ್ದು. ಇವತ್ತೊಬ್ಬ ಕಳ್ತನ ಮಾಡಿ ಅದು ಏಯ್ ಸೃಷ್ಟಿ ಅಂತ ಹೇಳಕತ್ಬಿಟ್ಟಾರೆ. ಏನು ಮಾಡಿದ್ರು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅವೆಲ್ಲದಕ್ಕೂ ಏನು ಯೂಸ್ ಮಾಡಬಾರ್ದು. ಇವತ್ತು ಯಾರು ತಪ್ಪು ಮಾಡಿದ್ದಾರೆ, ಉಪ್ಪು ತಿಂದಿರೋರು ನೀರು ಕುಡಿಲೇಬೇಕು. ನಾನು ನಿನ್ನೆ ತಾನೇ ನಾವು ನಮ್ಮ ಚಮನ್ ಸಾಹೇಬರು ನಿನ್ನೆ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾರವ್ರಿಗೆ ಇನ್ಚಾರ್ಜು, ಆರ್ಗನೈಜೇಷನ್ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ರವ್ರಿಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸಿದ್ದರಾಮಯ್ಯರು, ಡಿ ಕೆ ಶಿವಕುಮಾರ್ 7 ಜನಕ್ಕೆ ನಾವು ನಿನ್ನೆ ಮೇಲ್ ಮಾಡಿ ಜೊತೆಗೆ ಸ್ಪೀಡ್ ಪೋಸ್ಟನ್ನು ಸಮೇತ ಮಾಡಿದ್ವಿ. ನಾವು ಏನಂತ
ಈ ರೀತಿ ತಪ್ಪು ಮಾಡಿರೋರನ್ನ ಇಮ್ಮಿಡಿಯೇಟಾಗಿ ನೀವು ಆಕ್ಷನ್ ಮಾಡಬೇಕು. ಇಲ್ಲಾಂದರೆ ನಿಷ್ಠಾವಂತ ಕಾರ್ಯಕರ್ತರಿಗೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅನ್ಯಾಯ ಆಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಇದ್ರ ಬಗ್ಗೆ ಇಮ್ಮಿಡಿಯೇಟ್ ಆಕ್ಷನ್, ರ್ಯಾಪಿಡ್ ಆಕ್ಷನ್ ತೊಗೋಬೇಕಂತ ನಾವು ನಿನ್ನೆ ಮೇಲ್ ಮಾಡಿ ಒತ್ತಾಯ ಮಾಡಿದ್ವಿ. ಇವತ್ತು ಕಾರಣ ಇಷ್ಟೇ, ನಾವು ಭಾಳ ಕಷ್ಟಪಟ್ಟು ಚುನಾವಣೆ ಮಾಡಿದರೆ ಗೆದ್ದಿದ್ದು 5,000 ಲೀಡಲ್ಲಿ. ಯಾಕಂದರೆ ಭಾಳಷ್ಟು ಅಭಿವೃದ್ಧಿ ಮಾಡಿದ್ವಿ. ಆ ದಾವಣಗೆರೆ ಹಳೆ ಭಾಗದಲ್ಲಿ ಟೀಕೆ ಮಾಡೋದಕ್ಕೆ ಟೀಕೆ ಮಾಡಲಿ, ಬಿ ಜೆ ಪಿಯವ್ರು ಒಪ್ಕೊಂತೀನಿ. ಆದರೆ ಈಗ ಚುನಾವಣೆಗಳು ಯಾವಿಲ್ಲ. ನೀವು ಬಂದರೆ ನಾನು ಕರ್ಕೊಂಡು ಹೋಗ್ತೀನಿ. ಪ್ರತಿಯೊಂದು ರಸ್ತೆಗಳು ಡಬಲ್ ರೋಡ್ ಇದ್ದಾವೆ, ಹಳೆ ಊರಲ್ಲಿ ಸಿಮೆಂಟ್ ರಸ್ತೆಗಳಿದ್ದಾವೆ, ಒಳ್ಳೆ ಟಾಪ್, ಬೆಂಗಳೂರಲ್ಲಿ ಸಮೇತ ಇಲ್ಲ ಅಂಥ ರೋಡ್ಗಳು ಹಳೆ ಊರಲ್ಲಿದ್ದಾವೆ, ದಾವಣಗೆರೆ ಸೌತಲ್ಲಿ. ಯಾಕಂದರೆ ಶಾಮನೂರು ಶಿವಶಂಕರಪ್ಪನವರು ನನಗೆ ಬೇಕೇ ಬೇಕಿದಂತೇಳಿ ಗ್ರ್ಯಾಂಟ್ ಹಾಕ್ಸಿ ಅಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಇವತ್ತು ಅಲ್ಲಿ ಬಂದಿರತಕ್ಕಂಥ ಎಮ್ ಎಲ್ ಎಗಳಿಗೆ 100 ಕೋಟಿ ಹಾಕಿದರೆ, ಅವರಾದರೂ ಎಮ್ ಎಲ್ ಎ ಅವ್ರಿಗೆ ಶಾಮನೂರು ಏನು ಹೇಳ್ತಾರೆ ಅಂದರೆ ಅಲ್ಲಿ ಒಂದು ಹಾಸ್ಪಿಟ್ಲ್ ಆಗಬೇಕು, ಕಾಲೇಜ್ ಆಗಬೇಕು, ಆ ಜನರ ಬಯಕೆ ಏನಿದೆ ಅದು ಈಡೇರಿಸ್ಬೇಕಂತ ಅವ್ರು ಹೊರಟಿದ್ದಾರೆ. ಆದರೆ ನಾನು ಇದೆಲ್ಲ ಎರಡನೇ ವಿಚಾರ. ಆದರೆ ಮೊದಲನೇದಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಎಲ್ಲ ರೀತಿಯಲ್ಲಿ ಅಧಿಕಾರಯುತವಾಗಿ ಅಲ್ಲಿ ಎಲ್ಲ ಒಂದು ಅನುಕೂಲ ಪಡೆದು ಪಕ್ಷಕ್ಕೆ ದ್ರೋಹ ಬಗೆತಕ್ಕಂಥದ್ದು ಯಾರೂ ಸಹಿಸೋಕ್ಕೆ ಸಾಧ್ಯ ಇಲ್ಲ. ಪಕ್ಷ ಏನಾದರೂ ಉಳಿಬೇಕಂದ್ರೆ ಇಂಥವ್ರ ವಿರುದ್ಧ ಕಠಿಣವಾದ ಕ್ರಮವನ್ನು ಪಕ್ಷ ತಗೊಳ್ಳೇಬೇಕು. ಯಾವುದೇ ಕಾರಣಕ್ಕೆ ಅವ್ರನ್ನ ಬಿಡಬಾರ್ದು. ತಕ್ಷಣ ಅವ್ರನ್ನ ಯಾವ ಕಾರಣಕ್ಕೂ ಇವತ್ತು ಏನು ಮಾಡಿದ್ದಾರೆ, ಇವತ್ತು ಫೋರೆನ್ಸಿಕ್ ಸೈನ್ಸ್ FSLಗೆ ತನಿಖೆಗೊಳಪಡಿಸಬೇಕು. ಮತ್ತು ಯಾರಾದರೂ ಡಿನೈನ್ ಮಾಡಿದರೆ, ಸತ್ಯಹರಿಶ್ಚಂದ್ರ ನಾನು ಇದು ಮಾಡಿಲ್ಲ ಅಂದರೆ ಆ ಸತ್ಯಹರಿಶ್ಚಂದ್ರ ನಾನು ಮನವಿ ಮಾಡ್ತೀನಿ, ನಾರ್ಕೋ ಅನಾಲಿಸಿಸ್ ಟೆಸ್ಟ್ಗೆ ನೀವು ಸ್ವಯಂ ಪ್ರೇರಣೆಯಾಗಿ ಬರಬೇಕು. ಮಂಪರ್ ಪರೀಕ್ಷೆಗೆ ನಾನು ರೆಡಿ ಅಂತ ಹೇಳಬೇಕು, ನೀವು ತಪ್ಪು ಮಾಡಿಲ್ಲ ಅಂದರೆ.